Hello everyone, welcome to Sanmarga classes. ಶಬ್ದ ಪಾಠದ 30ನೇ ಪ್ರಶ್ನೆ. ಯಾವುದಾದರೂ 4 ಸಂಗೀತ ಸಾಧನಗಳನ್ನು ಹೆಸರಿಸಿ ಮತ್ತು ಅವುಗಳಲ್ಲಿ ಶಬ್ದ ಉತ್ಪಾದನೆಗೆ ಕಾರಣವಾಗುವ ಕಂಪಿಸುವ ಭಾಗಗಳನ್ನು ತಿಳಿಸಿ. ಈಗ ಯಾವುದಾದರೂ ಸಂಗೀತ ಸಾಧನವನ್ನ ತಗೊಂಡಾಗ ಅಲ್ಲಿ ಒಂದು ಕಂಪಿಸುವ ಭಾಗದಿಂದ ಶಬ್ದ ಉಂಟಾಗ್ತಾ ಇರ್ತದಲ್ಲ, ಅದನ್ನ ಯಾವ್ಯಾವುದು ಅಂತ ಕೇಳ್ತಿದ್ದಾರೆ. ನೋಡೋಣ. ವೀಣೆ, ಇಲ್ಲಿ ಬಿಗಿಗೊಳಿಸಿದ ತಂತಿ, ಈ ರೀತಿಯಾದಂತಹ ಬಿಗಿಗೊಳಿಸಿದ ತಂತಿ ಏನಿರುತ್ತೆ ಅದು ವೀಣೆಯಲ್ಲಿ ಶಬ್ದ ಉತ್ಪಾದನೆಗೆ ಕಾರಣವಾಗಿರುತ್ತೆ. ತಬಲಾ, ತಬಲಾ ಇದೇನು ಚರ್ಮದಿಂದ ಮಾಡಿರುವಂತಹ ಮೇಲ್ಮೈ. ಬಿಗಿಗೊಳಿಸಿದ ಚರ್ಮ, ಇದು ಕಂಪಿಸುವ ಭಾಗವಾಗಿರುತ್ತೆ. ಸಿತಾರ್, ಸಿತಾರ್ನಲ್ಲಿ ಕೂಡ ಬಿಗಿಗೊಳಿಸಿದ ತಂತಿ, ವೀಣೆಯಲ್ಲಿರುವಂತೆ ಬಿಗಿಗೊಳಿಸಿದ ತಂತಿ. ಕೊಳಲು, ಕೊಳಲಿನಲ್ಲಿ ತಂತಿ ಇರೋದಿಲ್ಲ, ಇದು ಗಾಳಿ ಕೊಳವೆ ಏನಿರ್ತದಲ್ಲ ಅದು ಕಂಪಿಸುವ ಭಾಗ. ಗಾಳಿ ಸ್ತಂಭ ಇರ್ತದಲ್ಲ ಅದನ್ನ ಕಂಪಿಸುವ ಭಾಗ ಅಂತ ಹೇಳ್ತೀವಿ. ಇದನ್ ಬಿಟ್ಟು ಇನ್ನೂ ಒಂದಿಷ್ಟು ಇನ್ಸ್ಟ್ರೂಮೆಂಟ್ ಅನ್ನ ಹೇಳ್ತಾ ಹೋಗ್ತೀನಿ. ನೀವು ಅಲ್ಲಿ ಕಂಪಿಸುವ ಭಾಗಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಪ್ರಯತ್ನ ಪಡೋಣ. ಗಿಟಾರ್, ಎಸ್, ಬಿಗಿಗೊಳಿಸಿದ ತಂತಿ ಅಂತ ಹೇಳಿದ್ರ ವೆರಿ ಗುಡ್, ಸರಿಯಾಗಿದೆ. ಜಲತರಂಗ ಅಂತ ಕೇಳಿದೀರಾ? ಜಲತರಂಗದಲ್ಲಿ ಅಲ್ಲಿ ನೀರಿನಲ್ಲಿ ಬಟ್ಟಲನ್ನ ಒಂದಿಷ್ಟು ಮುಳುಗಿಸಿರ್ತಾರೆ, ಅವುಗಳಿಂದ ಉಂಟಾಗುವಂತಹ ಶಬ್ದ. ನೀರು ಕೂಡ ಕಂಪಿಸ್ತದೆ, ಆ ಬಟ್ಟಲುಗಳು ಕೂಡ ಕಂಪಿಸ್ತವೆ, ಅಲ್ಲಿ ಉಂಟಾಗುವಂತಹ ಶಬ್ದ. ಯಾವುದು? ಈಗ ಘಟಂ ಅಂತ ನೋಡಿದೀರಾ? ಮಣ್ಣಿನ ಮಡಿಕೆ ತರ ಇರ್ತದೆ. ಅಲ್ಲಿ ಆ ಮಣ್ಣಿನ ಮಡಿಕೆಯ ಮೇಲ್ಮೈ ಇರ್ತದಲ್ಲ ಅದೇ ಶಬ್ದವನ್ನ ಉಂಟು ಮಾಡುವುದು. ಅದೇ ತರ ಡ್ರಮ್, ಇದರಲ್ಲಿ ಬಿಗಿಗೊಳಿಸಿದಂತಹ ಪೊರೆ ಏನಿರ್ತದಲ್ಲ ಅದು, ಆ ಬಿಳಿ ಕಲರಿನ ಒಂದು ಪೊರೆ ಇರ್ತದಲ್ಲ ಅದು. ಮೃದಂಗ ಎಲ್ಲ ನೋಡಿದ್ರೆ ಅದರಲ್ಲಿ ಬಿಗಿಗೊಳಿಸಿದ ಚರ್ಮ, ತಬಲ ತರನೇ ಬಿಗಿಗೊಳಿಸಿದ ಚರ್ಮ, ಇದು ಕಂಪಿಸುವ ಭಾಗವಾಗಿದೆ, ಅದು ಶಬ್ದವನ್ನ ಉಂಟು ಮಾಡುವಂತದ್ದಾಗಿರ್ತದೆ. ಶಂಖ, ಶಂಖದಲ್ಲಿ ಗಾಳಿಯ ಸ್ತಂಭ,